ಆನಂತರದಲ್ಲಿ ಕನಸಿನ ಮುಖಾಂತರ ತಾಯಿ ಕಾಣಿಸ್ಕೊಳ್ಳೋಕ್ಕೆ ಶುರುವಾದರು. ಕಾಣಿಸ್ಕೊಂಡ ಶ್ರೀಚಕ್ರವನ್ನು ಭೂಸ್ಥಾವರವಾಗಿ ಪ್ರತಿಷ್ಠಾಪನೆ ಮಾಡಿ ಈಗ ಕಾಳಿಕಾ ದೇವಿಯನ್ನು ಸೌಮ್ಯ ರೂಪದಲ್ಲಿ ಸ್ಟಾಫ್ ನರ್ಸ್ ಆಗಿದ್ದವಳನ್ನ ಕರ್ಕೊಂಡು ಬಂದು ಈ ಜಾಗದಲ್ಲಿ ಕೂರಿಸಿದ್ದಾಳೆ. ಅಣು ರೇಣು ತೃಣಕಾಷ್ಟ ಅಂತ ಏನು ಹೇಳ್ತಾರೆ, ಪ್ರತಿ ಒಂದರಲ್ಲೂ ಅವಳ ಶಕ್ತಿ ಇದೆ. ಯಾವಾಗ ತಾಯಿ ಕನಸಿನ ಮುಖಾಂತರ ನನಗೆ ಬರಲಿಕ್ಕೆ ಶುರು ಆಗ್ತಾ ಇದ್ಲು, ಅಥವಾ ಯಾವಾಗ ನನಗೆ ಪ್ರತಿ ಬಾರಿಯೂ ಇದಾಗ್ತಾ ಇದ್ದಾಗ, ಯಾಕಂದರೆ ಇದು ನನ್ನ ಜೀವನದಲ್ಲಿ ನಡೆದಿರುವಂಥ ಎಷ್ಟೋ ಘಟನೆಗಳಿಗೆ ಭೂತ, ಪ್ರೇತ, ಪಿಶಾಚಿ, ಶಾಕಿನಿ, ಢಾಕಿನಿ ಅಥವಾ ಜಿನ್ನುಗಳು, ಪರಿಗಳು ಅಂತೆಲ್ಲ ಹೇಳ್ತೀವಿ. ಈ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರವು ಮುಂದಿನ ದಿನಗಳಲ್ಲಿ ಇದಕ್ಕೆ ಹೆಸರಾಂತ ಕ್ಷೇತ್ರ ಆಗ್ತದೆ. ಜೊತೆಗೆ ಎಡೆಬಿಡದೆ ಕಾಡಿ ನಮ್ಮನ್ನು ಇದಕ್ಕೆ ಕರ್ಕೊಂಬರ್ತಾರೆ. ಇದರಲ್ಲಿ ನಾನು ಲಕ್ಷ ಖರ್ಚುಗಳಾದ್ರೂ ಪರಿಹಾರ ಆಗಲಿಲ್ಲ. ಸಂಸಾರದಿಂದ ದೂರ ಇರ್ತಾಳೆ, ಗಂಡನಿಂದ ದೂರ ಇರ್ತಾಳೆ, ಜಗತ್ತಿನ ಎಲ್ಲ ಏನು ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂಥ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ವಿಶೇಷತೆಯಿಂದ ಕೂಡಿದೆ ವೀಕ್ಷಕರೇ. ಏನಪ್ಪ ವಿಶೇಷ ಅಂತ ನೀವು ಅನ್ಕೊತಾ ಇರ್ಬೋದು. ವಿಶೇಷ ಅನ್ನೋದಕ್ಕಿಂತ ವಿಶೇಷ ವ್ಯಕ್ತಿಯನ್ನು ನಾವು ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀವಿ. ಯಾರಪ್ಪ ಅಂದರೆ ಇವರು ಮಹಿಳಾ ಸಾಧಕಿ ಅಂತಲೇ ಹೇಳ್ಬೋದು. ಆಧ್ಯಾತ್ಮಿಕ ಒಂದು ಸಾಧನೆಯಲ್ಲಿ ಇವರು ಬಹಳಷ್ಟು ವರ್ಷಗಳಿಂದ ಉನ್ನತಿಯನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. ಇವರು ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರ ತಜ್ಞರು ಹಾಗೂ ಸಂಖ್ಯಾಶಾಸ್ತ್ರ ತಜ್ಞರು, ಸಾಮುದ್ರಿಕ ಶಾಸ್ತ್ರ ತಜ್ಞರು, ಭೂತ ವಿದ್ಯೆಯಲ್ಲಿ ಪರಿಣಿತರು ಅಂತ ಹೇಳ್ಬೋದು. ಇದಿಷ್ಟೇ ಅಲ್ಲ, ಸಾಕಷ್ಟು ವಿಷಯಗಳಲ್ಲಿ ಇವರು ಒಂದು ಪರಿಣಿತಿಯನ್ನು ಪಡೆದಿದ್ದಾರೆ. ಆ ವಿಚಾರನ ನಮ್ಮ ಮುಂದೆ ತರಲಿದ್ದಾರೆ ವೀಕ್ಷಕರೇ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಮುಖ್ಯವಾದಂಥ ಒಂದು ವಿಷಯ ಇದೆ. ಏನಪ್ಪ ಅಂದರೆ ಇವರು ದೇವಿಯ ಆರಾಧಕರು. ಇವರು ಶ್ರೀಚಕ್ರ ಸಹಿತ ದಕ್ಷಿಣ ನಾಗಕಾಳಿ ಕ್ಷೇತ್ರದ ಸಂಸ್ಥಾಪಕರು. ಈ ಒಂದು ಕ್ಷೇತ್ರ ನಂಜನಗೂಡಿನಲ್ಲಿ ಇದೆ ವೀಕ್ಷಕರೇ. ಅಂದರೆ ಇನ್ನೂ ಕಟ್ತಾ ಇದ್ದಾರೆ. ಅದರ ಒಂದು ವಿಶೇಷತೆಯ ಬಗ್ಗೆ ಅವರು ಮಾತಾಡ್ತಾರೆ. ಅವರು ಹೇಗೆ ಬಂದರು ಆ ದೇವಿಯಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಮ್ಮ ಮುಂದೆ ಅವರು ಕೊಡಲಿದ್ದಾರೆ ವೀಕ್ಷಕರೇ. ಯಾರಪ್ಪ ಅವರು ಅಂದರೆ ಇವರು ಶ್ರೀಮತಿ ಡಾಕ್ಟರ್ ಕೃಪಾ ತ್ರಿನೇಶ್ ಅವರು. ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ತೆ ಸರ್. ಖಂಡಿತವಾಗ್ಲೂ ನಿಮಗೂ ಹಾಗೆ ಸ್ವಾಗತ. ನನ್ನೆಲ್ಲ ಪ್ರೀತಿಯ ವಿಶ್ವಪ್ರಿಯ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ನನ್ನ ಕಡೆಯಿಂದ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟಂತಹ ನಿಮಗೂ ಮತ್ತು ನಿಮ್ಮ ಶ್ರೀಮತಿಯವರಿಗೂ ಧನ್ಯವಾದಗಳು ಸರ್. ಧನ್ಯವಾದಗಳು. ಇವ್ರ ಬಗ್ಗೆ ಇನ್ನಷ್ಟು ವಿಷಯ ಹೇಳಬೇಕು ಅಂದರೆ, ಇವರು ನಮ್ಮ ಆಧ್ಯಾತ್ಮಿಕ ವಿಷಯದಲ್ಲಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರ ತಜ್ಞರು ಕೂಡ, ಹಾಗೂ ಸಾಮುದ್ರಿಕರು ಕೂಡ, ಸಂಖ್ಯಾಶಾಸ್ತ್ರರು ಕೂಡ, ಹಾಗೆ ಭೂತ ವೈದ್ಯರು ಕೂಡ. ಇದನ್ನು ಬಿಟ್ಟು ಇನ್ನೂ ಹಲವಾರು ವಿಷಯಗಳಲ್ಲಿ ಇವರು ಒಂದು ಪರಿಣಿತಿಯನ್ನು ಪಡೆದಿದ್ದಾರೆ ವೀಕ್ಷಕರೇ. ಹಾಗೆ ಇದರ ನಮ್ಮ ಒಂದು ಚಾನಲಲ್ಲಿ ಹೇಳಬೇಕಂದ್ರೆ, ಇವರನ್ನು ನಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ಸಂಚಿಕೆನ ನಾವು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಅದೃಷ್ಟನೇ ಅಂತ ಹೇಳ್ಬೋದು. ಯಾಕೆ ಅಂದರೆ ಇವರು ದೇವಿ ಉಪಾಸಕರು. ಅಂದರೆ ದಕ್ಷಿಣ ನಾಗಕಾಳಿ ಶ್ರೀಚಕ್ರ ಸಹಿತವಾಗಿ ಇವರ ಒಂದು ಕ್ಷೇತ್ರದಲ್ಲಿ ಅಮ್ಮನವರು ನೆಲೆಸಿದ್ದಾರೆ ಅಂತ ಹೇಳ್ಬೋದು. ಇದರ ಬಗ್ಗೆ ಅವರಿಂದನೇ ನಾವು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಇನ್ನೂ ತುಂಬ ಒಳ್ಳೊಳ್ಳೆ ವಿಚಾರ ಇವರಿಂದ ತಿಳ್ಕೊಳ್ಳೋದಿದೆ. ಸೊ ಹಾಗಾಗಿ ಈ ಒಂದು ಸಂಚಿಕೆಗಳನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ನೀವು ಕಂಟಿನ್ಯೂ ಆಗಿ ಈ ಸಂಚಿಕೆಯನ್ನು ನೋಡ್ತಾ ಬನ್ನಿ. ನಿಮ್ಮ ಒಂದು ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೊಂದು ಅವಕಾಶ ಕೊಟ್ಟಿದ್ದೀರಾ ನಮ್ಮ ಚಾನಲ್ಗೆ, ಅದಕ್ಕೆ ಧನ್ಯವಾದ ಅಮ್ಮ.
ತಮಗೂ ಸ್ವಾಗತ. ಹಾಗೆ ನಿಮ್ಮ ಕುಲದೇವರ ಆಶೀರ್ವಾದ, ನಿಮ್ಮ ಮನೆ ದೇವರ ತಂದೆ ತಾಯಿಂದಿರ ಆಶೀರ್ವಾದದಿಂದನೇ ಇವತ್ತು ನೀವು ನನ್ನ ಜೊತೆ ಮಾತಾಡ್ತಾ ಇದ್ದೀರಿ. ಹಾಗೇನೇ ನನ್ನ ಆರಾಧ್ಯ ದೈವನಾಗಿರುವಂತಹ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಹೆಸರಿನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಹಾಗೂ ನನ್ನ ಗುರು ಪರಂಪರೆಗೆ ವಂದಿಸ್ತಾ ಇವತ್ತಿನ ಒಂದು ಶ್ರೀ ದಕ್ಷಿಣ ಸಹಿತವಾಗಿ ಅಂದರೆ ದಕ್ಷಿಣಾಭಿಮುಖವಾಗಿ ಕುಳಿತಿರುವಂತಹ ಕಾಳಿಕಾ ದೇವಿಯ ಒಂದು ಮಹಾತ್ಮೆಯನ್ನು ನಾವು ಹೇಳ್ತಾ ಆನಂತರ ಭೂತವೈದ್ಯ ಅಂದರೆ ಏನು ಈ ಥರ ವಿಚಾರಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಪ್ರಿಯ ವೀಕ್ಷಕರೇ, ಎಲ್ಲೂ ವಿಚಾರವನ್ನು ಸ್ಕಿಪ್ ಮಾಡದೆ ನೋಡಿ, ಹಾಗೆ ಈ ಥರ ವಿಡಿಯೋಗಳನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ ಸರ್. ಖಂಡಿತ ಅಮ್ಮ. ಮೊದಲನೇದಾಗಿ ನಿಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ಅವ್ರಿಗೆ ತಿಳಿಬೇಕು. ನಿಮ್ಮ ವಿಚಾರ ಅಂದರೆ ಯಾವ ಒಂದು ವಿಷಯದಲ್ಲಿ ನೀವು ಸಾಕಷ್ಟು ಜನರಿಗೆ ನೀವು ಈಗಾಗಲೇ ನೂರಾರು ಜನರಿಗೆ ಒಂದು ಸಹಾಯನ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮೊದಲನೇದಾಗಿ ತಿಳಿಸ್ಕೊಡ್ಬೇಕು ಅಮ್ಮ. ಸೊ ನಾನು ಬಂದು ಮೈಸೂರಿನವಳು, ಅಂದರೆ ಮೈಸೂರಿನಲ್ಲಿ ವಾಸ ಇರುವಂಥದ್ದು. ನನ್ನ ಗಂಡನ ಮನೆ ಬಂದು ನಂಜನಗೂಡು. ಸೊ ನಾನು ಮೈಸೂರಿನಲ್ಲಿ ಪ್ರಖ್ಯಾತ ಆಸ್ಪತ್ರೆ ಆಗಿರುವಂಥ JSS ಆಸ್ಪತ್ರೆಯಲ್ಲಿ 24 ವರ್ಷಗಳ ಕಾಲ ಸ್ಟಾಫ್ ನರ್ಸ್ ಆಗಿ ನಾನು ಕೆಲಸ ಮಾಡಿದ್ದೆ ಸರ್. ಕಾರಣಾಂತರದಿಂದ ನನ್ನ 2ನೇ ಮಗ ಹುಟ್ಟಿದ ನಂತರ ಅಂದರೆ 2007ರಲ್ಲಿ ಒಂದು ಜಮೀನು ತೊಗೊತೀವಿ. ಜಮೀನು ತೊಗೊಂಡ ನಂತರ ನನ್ನ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಆಯಿತು. ಆ ನಂತರದಲ್ಲಿ ನಾನು ಕೆಲಸವನ್ನು ರಿಸೈನ್ ಮಾಡಿ ನಾನು ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರದ ಒಂದು ಕಾರ್ಯದಲ್ಲಿ ನಿರತನಾಗಿದ್ದೀನಿ. ಅದಕ್ಕಿಂತ ಮುಂಚಿತವಾಗಲೇ ನಾನು ಅಂದರೆ ನನ್ನ ತಾತ ಏನಿದ್ರು, ಮುತ್ತಾತರ ಏನಿದ್ರು, ಅವರಿಗೂ ಸ್ವಲ್ಪ ಇದರ ಜ್ಞಾನ, ಅವರು ದೇವಸ್ಥಾನದ ಪೂಜಾರಿಗಳು ಆಗಿದ್ದರು. ಅವರು ಈಗ ಇಲ್ಲ, ತಂದೆನೂ ಇಲ್ಲ, ಜೊತೆಗೆ ತಾತನವರು ಇಲ್ಲ, ಅವರು ದೈವಾಧೀನರಾಗಿದ್ದಾರೆ. ಅದರ ಜೊತೆಗೆ ನನ್ನ ಗಂಡನ ಮನೆಯಲ್ಲೂ ಇದೇ ಸಂಪ್ರದಾಯ ಇದ್ದರು, ಯಾಕಂದರೆ ತುಂಬ ಆಚಾರ ವಿಚಾರವಂತವರು ಆಗಿದ್ದಾರೆ. ಜೊತೆಗೆ ಇಲ್ಲಿ ಬಂದು ನಾನು ಆಸ್ಪತ್ರೆಯಲ್ಲಿ ಎಷ್ಟೋ ವಾಸಿಯಾಗದೇ ಇರುವಂತಹ ಕಾಯಿಲೆಗಳನ್ನು ನೋಡಿದಾಗ ನನಗೆ ಮನಸ್ಸಿನಲ್ಲೇ ಒಂದು ಕುತೂಹಲ ಮೂಡ್ತಿತ್ತು. ಯಾಕೆ ಇಷ್ಟು ಒಳ್ಳೆ ವೈದ್ಯರಿದ್ರೂ ಇವರಿಗೆಲ್ಲ ವಾಸಿ ಆಗ್ತಾ ಇಲ್ಲ ಏನು ಅಂತಂತ. ಅದಕ್ಕೆಲ್ಲ ನನಗೆ ಸಿಕ್ಕಿದ್ದು ಪರಿಹಾರಕ್ಕೆ ಎಂದಾಗ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳ್ಬಿಟ್ಟು. ಯಾಕಂದರೆ ನನ್ನ ಜೀವನದಲ್ಲಿ ಹಲವಾರು ಸಂಕಷ್ಟಗಳು ಬಂದಾಗ ನನಗೆ ನನ್ನ ಗುರುಗಳು, ನಾನು ಜ್ಯೋತಿಷ್ಯ ಶಾಸ್ತ್ರವನ್ನು ಮೈಸೂರಿನಲ್ಲಿ ದಿವ್ಯಜ್ಯೋತಿ ಕಾಲೇಜ್ ಆಫ್ ಆಸ್ಟ್ರಾಲಜಿ ಅಂತ ಅಲ್ಲಿ ಸತ್ಯನಾರಾಯಣ ಅಂತ ಹೇಳ್ಬಿಟ್ಟು ಗುರುಗಳಿದ್ರು. ಹಾಗೆ ಪ್ರಶ್ನಾಶಾಸ್ತ್ರವನ್ನು ಮೂಗೂರು ಮಧು ದೀಕ್ಷಿತ್ ಅಂತ ಇದ್ದಾರೆ, ಅವರಲ್ಲಿ ನಾನು ಅಭ್ಯಾಸ ಮಾಡಿದ್ದು. ಹಾಗೆ ಅದಾದ ನಂತರ ನಾನು ತಾಂತ್ರಿಕ ಅಥವಾ ಮಾಂತ್ರಿಕ ವಿದ್ಯೆಗಳನ್ನು ನನ್ನ ಗುರುಗಳ ಹತ್ರನೇ ನಾನು ಅಭ್ಯಾಸ ಮಾಡಿದ್ದು. ಆದರೆ ನನ್ನ ಗುರುಗಳು ಈಗ ಇಲ್ಲ, ಅವರು ದೈವಾಧೀನರಾಗಿದ್ದಾರೆ. ಜೊತೆಗೆ ಅವರು ಹೇಳಿದಿಷ್ಟೇನೆ, ನನ್ನ ಹೆಸರು ಅನ್ನೋದಕ್ಕಿಂತ ಸಮಾಜದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಅಥವಾ ಗಂಡಸರು ಅಥವಾ ಏನು ಈ ಪ್ರಪಂಚದಲ್ಲಿ ನಿನ್ನ ಕೈಲಾದಷ್ಟು ಸೇವೆಯನ್ನು ಜನಕ್ಕೆ ಕೊಡು, ಆದರೆ ನನ್ನ ಹೆಸರು ಹೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆನಂತರದಲ್ಲಿ ಕನಸಿನ ಮುಖಾಂತರ ತಾಯಿ ಕಾಣಿಸ್ಕೊಳ್ಳೋಕ್ಕೆ ಶುರುವಾದರು. ಕಾಣಿಸ್ಕೊಂಡ ನಂತರದಲ್ಲಿ ನಾನು ಶ್ರೀಚಕ್ರವನ್ನು ಭೂಸ್ಥಾವರವಾಗಿ ಪ್ರತಿಷ್ಠಾಪನೆ ಮಾಡಿ ಈಗ ಕಾಳಿಕಾ ದೇವಿಯನ್ನು ಸೌಮ್ಯ ರೂಪದಲ್ಲಿ ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಲು ಹೊರಟಿದ್ದೀನಿ ಪ್ರಿಯ ವೀಕ್ಷಕರೇ. ಹಾಗಾಗಿ ಈ ಕ್ಷೇತ್ರದ ಮಹಿಮೆ ಏನು ಅಂತಂದರೆ, ಎಷ್ಟೋ ನಿಮಗೆ ಅಮಾನುಷ ಶಕ್ತಿಗಳು ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ ಅದೃಶ್ಯ ಶಕ್ತಿಗಳು ಅಂತ ಹೇಳ್ತೀವಿ, ಅಥವಾ ಸೂಪರ್ ನ್ಯಾಚುರಲ್ ಎನರ್ಜೀಸ್ ಅಂತ ನಾವು ಏನು ಹೇಳ್ತೀವಿ, ಅದು ಭೂತ, ಪ್ರೇತ, ಪಿಶಾಚಿ, ಶಾಕಿನಿ, ಢಾಕಿನಿ ಅಥವಾ ಜಿನ್ನುಗಳು, ಪರಿಗಳು ಅಂತೆಲ್ಲ ಹೇಳ್ತೀವಿ. ಇಂತಹ ಒಂದು ಸಮಸ್ಯೆಯಿಂದ ಬಳಲುತ್ತಾ ಇರೋರಿಗೆ ಅಥವಾ ಸಂತಾನದ ಸಮಸ್ಯೆ ಆಗಿರ್ಬೋದು ಅಥವಾ ವಿವಾಹದ ಸಮಸ್ಯೆಗಳಾಗಿರ್ಬೋದು, ಇವೆಲ್ಲ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರವು ಮುಂದಿನ ದಿನಗಳಲ್ಲಿ ಇದಕ್ಕೆ ಹೆಸರಾಂತ ಕ್ಷೇತ್ರ ಆಗ್ತದೆ. ಜೊತೆಗೆ ಈಗಾಗಲೇ ಸಾವಿರಾರು ಜನ ಬಂದು ಇದರಿಂದ ಪರಿಹಾರ ಕಂಡುಕೊಂಡು ಹೋಗಿದ್ದಾರೆ. ಈಗಾಗಲೇ ಕ್ಷೇತ್ರದ ಕಾರ್ಯವೂ ಸಮೇತ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಸ್ವಲ್ಪ ದಿನಗಳಲ್ಲಿ ಶ್ರೀಚಕ್ರ ಸಹಿತವಾದಂತಹ ಸ್ಥಾಪನೆ ಆದ ಜಾಗದಲ್ಲೇ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಸೊ ಹಾಗಾಗಿ ಈಗ ಕಾರ್ಯಕ್ರಮಕ್ಕೆ ಹೇಗೆ ನೀವು ನನ್ನ ಪರಿಚಯಿಸಿದಿರೋ ಹಾಗೆ ಕಾರ್ಯಕ್ರಮಕ್ಕೆ ಆದ ನಂತರ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಪ್ರತಿಷ್ಠಾಪನೆ ಇರುತ್ತೆ. ಸರ್ವ ವಿಶ್ವಪ್ರಿಯ ಚಾನೆಲ್ನ ವೀಕ್ಷಕರಿಗೆ ದಯಮಾಡಿ ನಿಮ್ಮ ಕಡೆಯಿಂದ ತಿಳಿಸಿ ಕ್ಷೇತ್ರಕ್ಕೆ ಬರುವಂತೆ ಮಾಡಬೇಕು ಅಂತ ಕೇಳ್ಕೊತೀನಿ. ಖಂಡಿತ ಅಮ್ಮ. ಇವಾಗ ನೀವು ಹೇಳ್ತಾ ಇದ್ರಿ ನಿಮ್ಮ ಕ್ಷೇತ್ರದಲ್ಲಿ ಭೂಸ್ಥಾವರ ಆಗಿ ಅಮ್ಮನವರು ನೆಲೆಸ್ತಾ ಇದ್ದಾರೆ ಅಂತ. ಸೊ ಇದಕ್ಕೆ ಏನು ವಿಶೇಷತೆ ಇದೆ ಈ ಭೂಸ್ಥಾವರದಲ್ಲಿ ಅಮ್ಮನವರು ನೆಲೆಸಿರುವಂತಹ ಕಾರಣ? ಹಾಗೆ ನಿಮಗೆ ನಾನು ಇನ್ನೊಂದು ಈ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ. ಒಂದು ಸ್ಟಾಫ್ ನರ್ಸ್ ಆಗಿದ್ರಿ, ನಿಮ್ಮ ಒಂದು ಪ್ರೊಫೆಷನ್ನೇ ಬೇರೆ ಆಗಿತ್ತು. ನೀವು ಹೇಗೆ ದೇವಿ ಉಪಾಸಕರಾಗಿ ಒಂದು ಹೇಗೆ ನೀವು ಇಲ್ಲಿಗೆ ಬಂದ್ರಿ? ಈ ಒಂದು ಆಧ್ಯಾತ್ಮಿಕ
ವಿಷಯದಲ್ಲಿ ನೀವು ಹೇಗೆ ಎಂಟರ್ ಆದ್ರಿ, ಅಥವಾ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ? ಖಂಡಿತವಾಗ್ಲು. ಸೊ ನೋಡಿ, ನಾನು ಸ್ಟಾಫ್ ನರ್ಸ್ ಆಗಿದ್ದು ವರ್ಕ್ ಮಾಡ್ತಾ ಇದ್ದಿದ್ದು ನಿಜ 24 ವರ್ಷ. ಆದರೆ ನನ್ನ ಮನೆಯಲ್ಲಿ ಸಿಕ್ಕ ಅಂದರೆ ಸಂಸ್ಕಾರಗಳು ಒಂದು, ಎರಡನೇದಾಗಿ ನನ್ನ ಗಂಡನ ಮನೆಯ ಸಂಸ್ಕಾರ, ಮೂರನೇದಾಗಿ ನನಗೂ ನನ್ನ ಗಂಡನಿಗೂ ಯಾವುದಾದ್ರೂ ಒಂದು ಜಾಗದಲ್ಲಿ ಸಾಮಾಜಿಕ ಸೇವೆ ಏನಾದರೂ ಮಾಡಬೇಕು ಅಂತ ಇಬ್ಬರಿಗೂ ಬಲವಾದ ಒಂದು ಆಸೆಯೂ ಇತ್ತು, ಜೊತೆಗೆ ಆಕಾಂಕ್ಷೆಗಳು ಇತ್ತು. ಅದರ ಜೊತೆಗೆ ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧದ ಪುಣ್ಯದ ಫಲ ಇತ್ತು ಅಂತಂದರೆ ಮಾತ್ರ ನಾವು ಕೆಲವೆಲ್ಲ ಕ್ಷೇತ್ರದ ಒಂದು ಪ್ರತಿಷ್ಠಾಪನೆ ಆಗಿರ್ಬೋದು, ಈ ಥರ ಕೆಲಸಕ್ಕೆ ಆ ದೈವಿಕ ವಿಚಾರವಾಗಿ ನಮ್ಮನ್ನು ಅವರೇ ಆಯ್ಕೆ ಮಾಡ್ಕೋತಾರೆ. ಜಗತ್ತಲ್ಲಿ ಎಷ್ಟೋ ಜನರಿದ್ದಾರೆ, ಅದರಲ್ಲಿ ಯಾಕಂದರೆ ಪೂರ್ವಜನ್ಮದ ಏನಾದರೂ ಬಾಕಿ ಇತ್ತು ಅಂತಂದಾಗ ನಮ್ಮನ್ನು ಅವರು ಎಡೆಬಿಡದೆ ಕಾಡಿ ನಮ್ಮನ್ನ ಇದಕ್ಕೆ ಕರ್ಕೊಂಡ್ಬರ್ತಾರೆ. ಇದರಲ್ಲಿ ನಾನು 20 ವರ್ಷ ಏನು ನನ್ನ ಅನುಭವ ಇದೆ, ಇದಕ್ಕೆ ಬೇಕಾದಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೆಲವೆಲ್ಲ ಈ ದೈವಿಕ ವಿಚಾರವಾದಂತಹ ಅನುಭವಗಳನ್ನ ಹೇಳ್ಕೋಬೇಕಾದ್ರೆ ಸಂಸಾರದಿಂದ ಆಗಲಿ ಅಥವಾ ಹೊರಗಡೆಯಿಂದ ಅವಮಾನಗಳಾಗಿರ್ಬೋದು ಅಥವಾ ಕಷ್ಟಗಳು ಬೇಕಾದಷ್ಟು ಬರುತ್ತೆ. ಸಾಧಕರು ಅಂತ ಹೇಳಿದಾಗ ಬೇಕಾದಷ್ಟು ಇದನ್ನು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ಥರ ಎಲ್ಲ ಪರೀಕ್ಷೆಗಳನ್ನು ಮಾಡಿ ಆನಂತರದಲ್ಲಿ ತಂದು ನನ್ನನ್ನು ಒಬ್ಬಳ ಸ್ಟಾಫ್ ನರ್ಸ್ ಆಗಿದ್ದವಳನ್ನ ಕರ್ಕೊಂಡು ಬಂದು ಈ ಜಾಗದಲ್ಲಿ ಕೂರಿಸಿದ್ದಾಳೆ. ಹಾಗಾಗಿ ಅಣು ರೇಣು ತೃಣಕಾಷ್ಟ ಅಂತ ಏನು ಹೇಳ್ತಾರೆ, ಪ್ರತಿ ಒಂದರಲ್ಲೂ ಅವಳ ಶಕ್ತಿ ಇದೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮದ ಸಂಪ್ರದಾಯಗಳು ಏನೇನಿದೆ, ಆಚಾರ ವಿಚಾರಗಳು, ದೈವಿಕ ಪೂಜೆಗಳು ಅಥವಾ ಮಂತ್ರ ಪಠನೆಗಳಾಗ್ಬೋದು, ಸೊ ನಮ್ಮ ಧರ್ಮದಲ್ಲಿ ಬರುವಂತಹ ಧ್ಯಾನಗಳಾಗಿರ್ಬೋದು ಅಥವಾ ಪೂಜಾ ಅಥವಾ ಸತ್ಸಂಗಗಳು, ಭಜನೆಗಳು, ಈ ಥರ ರಥೋತ್ಸವಗಳು, ಪ್ರತಿ ವರ್ಷ ಕುಲದೇವರ ದರ್ಶನ, ಗ್ರಾಮದೇವರ ದರ್ಶನ ಅಥವಾ ಮನೆ ದೇವರ ದರ್ಶನ, ಈ ಥರ ಏನೇನು ನಮ್ಮ ಸಂಸ್ಕಾರಗಳಿದೆಯೋ ಅದೆಲ್ಲವನ್ನು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಹಿಂದಿನ ಜನ್ಮದ ಎಷ್ಟೋ ಪ್ರಾರಬ್ಧ ಕರ್ಮಗಳು ನಮಗೆ ಕಳೆದು ಈ ಜನ್ಮದಲ್ಲಿ ನಮಗೆ ಸದ್ಗತಿಗಳು ಪ್ರಾಪ್ತಿಯಾಗುತ್ತೆ. ಸೊ ಹಾಗಾಗಿ ಕಾಳಿಕಾ ದೇವಿಯ ಆರಾಧನೆ ಅಥವಾ ಯಾರು ದೇವಿಯ ಆರಾಧಕರಾಗಿರ್ತಾರೆ ಖಂಡಿತವಾಗ್ಲೂ ಅವರ ಮುಖಾಂತರವೇ ನೀವು ಕೆಲವೆಲ್ಲ ಏನು ನಿಮಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು ಮಾಡ್ಕೋಬೋದು. ಯಾಕಂದರೆ ಇದು ನನ್ನ ಜೀವನದಲ್ಲಿ ನಡೆದಿರುವಂಥ ಎಷ್ಟೋ ಘಟನೆಗಳಿಗೆ ನಾನೇ ಇವತ್ತು ಸಾಕ್ಷಿಯಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಅಮ್ಮ, ನೀವು ಹೇಳ್ತಾ ಇದ್ರಿ ಕಾಳಿಕಾ ಆರಾಧನೆ ಮಾಡ್ತಾ ಇದ್ದೀರಾ ನಿಮ್ಮ ಕ್ಷೇತ್ರದಲ್ಲಿ, ನಾಗಕಾಳಿಕಾ ಭೂಸ್ಥಾವರದಲ್ಲಿ ಒಂದು ಶ್ರೀಚಕ್ರ ಇದೆ ಅಂತ ಹೇಳಿದ್ರೆ, ಕಾಳಿಕಾ ಆರಾಧನೆ ಅಂದ್ರೆ ಏನು? ಅದರಲ್ಲಿ ಕಾಳಿಕಾ ಅಲ್ಲಿ ಬಹಳಷ್ಟು ಎಷ್ಟೊಂದು ಕಾಳಿಕಾ ಒಂದು ರೂಪಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ನಾಗಕಾಳಿನೇ ಹೇಗೆ ನಿಮ್ಗೆ ಪ್ರಚೋದನೆ ಆಯಿತು? ಯಾಕಂದ್ರೆ ಸಾಮಾನ್ಯವಾಗಿ ನಾನು ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ನನಗೆ ಸತತವಾಗಿ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಬಂತು. ಹಲವಾರು ಜನಗಳನ್ನ ನಾನು ಭೇಟಿ ಮಾಡಿದೆ, ಜ್ಯೋತಿಷ್ಯ ಶಾಸ್ತ್ರ ತಜ್ಞರಾಗಿರ್ಬೋದು ಅಥವಾ ಹಿಪ್ನೋಸಿಸ್ ಆಗಿರ್ಬೋದು, ಹಲವಾರು ಮಾಂತ್ರಿಕರು ತಾಂತ್ರಿಕರನ್ನ ನಾನು ನನ್ನ ಯಜಮಾನರು, ಯಾಕಂದ್ರೆ ಮಕ್ಕಳೆಲ್ಲ ಚಿಕ್ಕವರು, ತುಂಬ ಜನನ ಕನ್ಸಲ್ಟ್ ಮಾಡಿದ್ರು. ಆದರೆ ನಮಗೆಲ್ಲೂ ಪರಿಹಾರಗಳೇ ಆಗಲಿಲ್ಲ ಸರ್. ಅಂತಹ ಸಂದರ್ಭದಲ್ಲಿ ನಾನು ಯಾವಾಗ ತಾಯಿ ಕನಸಿನ ಮುಖಾಂತರ ನನಗೆ ಬರಲಿಕ್ಕೆ ಶುರುವಾಗ್ತಾ ಇದ್ಲು ಅಥವಾ ಆ ಜಾಗದ ಮಹಿಮೆ ನಮಗೆ ಗೊತ್ತಿರಲಿಲ್ಲ, ಆನಂತರ ದಿನಗಳಲ್ಲಿ ಗೊತ್ತಾಗಿದ್ದು. ಯಾವಾಗ ನನಗೆ ಪ್ರತಿ ಬಾರಿಯೂ ಇದಾಗ್ತಾ ಇದ್ದಾಗ ನನ್ನ ಮನೆ ದೇವರಿಗೆ ನಾವು ಹೋಗಿ ಸಂಕಲ್ಪ ಮಾಡಿಕೊಂಡು ಇದು ಯಾವ ಕಾರಣದಿಂದ ಆಗ್ತಾ ಇದೆ ಏನು, ಯಾಕಂದರೆ ನನ್ನ ಎಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ಚಳಿ ಬರೋದು, ಜ್ವರ ಬರೋದು, ತುಂಬ ಸಮಸ್ಯೆಗಳು, ಎಲ್ಲ ರಿಪೋರ್ಟ್ಸು ನಾರ್ಮಲ್ ಇರ್ತಿತ್ತು. ಕೊನೆಗೆ ನಮ್ಮ ಯಜಮಾನ್ರು ಇದು ಏನಿರ್ಬೋದು ಎಲ್ಲ ಜನರ ಹತ್ರ ಕರ್ಕೊಂಡೋಗಿ ಲಕ್ಷಾಂತರ ರೂಪಾಯಿ, ಯಾಕಂದರೆ ಇವತ್ತಿನ ದಿನ ಏನು ಭೂತ ವೈದ್ಯಕ್ಕೆ ಪರಿಹಾರಗಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ಆಗುತ್ತೋ ಅದೇ ಥರ ಲಕ್ಷ ಖರ್ಚುಗಳಾದ್ರೂ ಪರಿಹಾರ ಆಗಲಿಲ್ಲ. ಕೊನೆಗೆ ನನ್ನ ಏನು ಅನುಭವದ ಅನ್ನೋದಕ್ಕಿಂತನೂ ಕೊನೆಗೆ ನಾನು ನಮ್ಮ ಮನೆಯಲ್ಲಿ ತುಂಬ ಗಲಾಟೆಗಳು ನಡೀತಿತ್ತು. ಆನಂತರದಲ್ಲಿ ಸಪ್ರೇಷನ್ಸಿಗೆ ಅಂದರೆ ಇವರು ಬೇಡ ಈ ಥರ ಎಲ್ಲ ಆಗ್ತಾ ಇದೆ, ಏನು ಕಾರಣ ಏನು ಗೊತ್ತಿಲ್ಲ. ಸೊ ಬಟ್ ಇಬ್ರು ತುಂಬಾ ಚೆನ್ನಾಗಿದ್ದವರು ಸಡನ್ ಆಗಿ, ಯಾಕಂದ್ರೆ ಒಂದು ತಾಯಿ ಕಾರಣ ತಿಳಿತಾ ಇಲ್ಲ. ಕಾರಣ ಏನು ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ತಾಯಿ ಯಾವುದೇ ಒಂದು ಸಾಧಕರಿಗೆ ಒಂದು ವಿದ್ಯೆಯನ್ನು ಧಾರೆ ಎರಿಬೇಕಾದಂತಹ ಸಂದರ್ಭದಲ್ಲಿ ಸಂಸಾರದಿಂದ ದೂರ ಇಡ್ತಾಳೆ, ಗಂಡನಿಂದ ದೂರ ಇಡ್ತಾಳೆ, ಜಗತ್ತಿನ ಎಲ್ಲ ಏನು ಆಸೆ ಆಕಾಂಕ್ಷೆಗಳನ್ನೇ ಎಲ್ಲನೂ ಕಟ್ ಮಾಡ್ತಾಳೆ. ಯಾಕೆ ಅಂದರೆ ಅವಳ ಹತ್ರ ಅವಳು ಕರ್ಕೋಬೇಕಾದ್ರೆ ಕೆಲವೆಲ್ಲ ರೀತಿ ನೀತಿ ನಿಯಮಗಳು ಇದೆ ಸರ್. ಹಾಗಾಗಿ ಆ ಥರ ಎಷ್ಟೋ ಶೋಧನೆಗಳಾಗಿರ್ಬೋದು ಇವೆಲ್ಲವೂ ನನ್ನ ಜೀವನದಲ್ಲಿ ಬಂತು. ಕೊನೆಗೆ ಅವಳು ಹೇಳ್ತಾಳೆ, ನಾನು ಈ ಥರ ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಬೇಕು ನನ್ನ, ಆ ನಂತರದಲ್ಲಿ ಏನು ಸಮಸ್ಯೆಗಳು ದೂರ ಆಗುತ್ತೆ ಅಂತ. ಆ ನಂತರದಲ್ಲಿ ಮತ್ತೆ ಪ್ರಶ್ನೆ ಇಟ್ಟಾಗ
ಈ ತರ ಶ್ರೀಚಕ್ರವನ್ನ ಪ್ರತಿಷ್ಠಾಪನೆ ಮಾಡಿ ಅಂತ. ಶ್ರೀಚಕ್ರದ ಬಗ್ಗೆ ನನಗೆ ಏನೂ ಅದು ಅರಿವಿರಲಿಲ್ಲ. ಆ ನಂತರದಲ್ಲಿ ಶ್ರೀಚಕ್ರ ಅಂದ್ರೆ ಭೂಸ್ಥಾವರವಾಗಿ ಶ್ರೀಚಕ್ರವನ್ನ ಪ್ರತಿಷ್ಠಾಪನೆ ಮಾಡಿ ಈಗ ತಾಯಿಯನ್ನ ಅದರಲ್ಲಿ ಕೂರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾಳಿ ಮಹಾತ್ಮೆ ಅಂತ, ಯಾಕಂದ್ರೆ ನಮಗೆ ದಶಮಹಾವಿದ್ಯೆಗಳಲ್ಲಿ ಮೊದಲನೇ ಬಾರಿಗೆ ಬರೋದು ಅಂದ್ರೆ ಕಾಳಿಕಾದೇವಿ. ಸೊ ಆ ಕಾಳಿಕಾದೇವಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲರೂ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಕಾಳಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವಳು ನಾಲಿಗೆ ಹೊರಗಡೆ ಹಾಕಿ ಆ ರುಂಡ ಮುಂಡಗಳನ್ನ ಹೊರಗಡೆ ಅಂದ್ರೆ ಹಾಕೊಂಡಿರೋದ್ರಿಂದ ಅವಳು ಕ್ಷುದ್ರ ದೇವತೆ, ಅದರ ಜೊತೆಗೆ ವಾಮಾಚಾರ ಮಾಡೋರು ಮಾತ್ರ ಅವಳನ್ನ ಆರಾಧನೆ ಮಾಡುವಂಥದ್ದು. ಖಂಡಿತವಾಗ್ಲೂ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೊಂದು ಬಲಿ ಇಲ್ಲ, ಕುರಿ ಕೋಳಿ ಆ ತರ ಎಲ್ಲ ಯಾವ ಬಲಿನೂ ಇಲ್ಲ, ಯಾವುದೂ ಇಲ್ಲ ಸರ್. ಎಲ್ಲನೂ ಸಾತ್ವಿಕವಾದಂತಹ ರೀತಿಯಲ್ಲಿ, ಯಾಕಂದ್ರೆ ಇಲ್ಲಿ ತಾಯಿ ದಕ್ಷಿಣಾಭಿಮುಖವಾಗಿ ಸೌಮ್ಯ ರೂಪದಲ್ಲಿ ಶ್ರೀಚಕ್ರ ಸಹಿತವಾಗಿ ಕೂತ್ಕೊಳ್ತಾ ಇರೋದು. ಹಾಗಾಗಿ ಯಾರಾದ್ರೂ ವೀಕ್ಷಕರು ನೋಡ್ತಾ ಇದ್ರೆ ಆ ಕಾಳಿಕಾದೇವಿಯ ಒಂದು ಆರಾಧನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾರಾದ್ರೂ ಸಾಧನೆ ಮಾಡಬೇಕು ಅಂತಿದ್ದವರಿಗೆ ಈ ವಿಡಿಯೋ ನೋಡಿ ಪ್ರಚೋದನೆ ಆದ್ರೆ ಖಂಡಿತವಾಗ್ಲೂ ಆ ತಾಯಿಯ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಸ್ಮಶಾನ ಕಾಳಿ ಅಥವಾ ನಾವು ಹೇಳ್ತೀವಲ್ಲ ಸ್ಮಶಾನದಲ್ಲೇ ಹೋಗಿ ಸಾಧನೆ ಮಾಡಬೇಕು ಅಂತ. ಸೊ ಈಗ ನನ್ನ ಸಾಧನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾನು ಎಲ್ಲೂ ಹೋಗಿ ಸ್ಮಶಾನದಲ್ಲಿ ಸಾಧನೆ ಮಾಡಿಲ್ಲ, ಗೃಹಸ್ಥಾಶ್ರಮದಲ್ಲೇ ಇದ್ದು ಅದಕ್ಕೆ ಬೇಕಾದಷ್ಟು ಏಟುಗಳನ್ನ ಕೊಟ್ಟು ಆ ನಂತರ ತಂದು ಅವಳು ನನ್ನನ್ನು ನಿಲ್ಲಿಸಿರುವಂಥದ್ದು ಅಂತ. ಹಾಗೆ ಇವತ್ತಿನ ದಿನ ಡೈರೆಕ್ಟ್ ಆಗಿ ಹೇಳೋದು ಅಂದ್ರೆ ಕಾಳಿಯ ಮಹಾತ್ಮೆ ಅಂತಾನೆ ನಾನು ಶುರು ಮಾಡ್ತೀನಿ ಸರ್. ಖಂಡಿತ. ಯಾಕಂದ್ರೆ ಈ ಕಾಳಿ ಮಹಾತ್ಮೆಯಲ್ಲಿ ದಶಮಹಾವಿದ್ಯೆಯಲ್ಲಿ ಬರುವಂಥದ್ದು ಮೊದಲನೇದಾಗಿ ಕಾಳಿ, ದಕ್ಷಿಣ ಕಾಳಿ ಅಂತಾನೆ ಹೇಳ್ತೀವಿ. ಎಲ್ಲರಿಗೂ ಗೊತ್ತಿದೆ ರಾಮಕೃಷ್ಣ ಪರಮಹಂಸರು ಸಾಮಾನ್ಯವಾಗಿದ್ದಂತಹ ಒಬ್ಬರು ಪುರೋಹಿತರಾಗಿದ್ದಂತಹ ರಾಮಕೃಷ್ಣ ಪರಮಹಂಸರು ಜಗತ್ ವಿಖ್ಯಾತರಾದ್ರು. ಹಾಗೇನೇನೆ ಕಾಳಿಕಾದೇವಿ ಉಪಾಸಕರಾಗಿ ಅವರು ಈಗ್ಲೂನು ರಾಮಕೃಷ್ಣ ಆಶ್ರಮದ ನೀವು ಎಲ್ಲ ಕಡೆ ನೋಡ್ಬೋದು. ಎರಡನೇದಾಗಿ ಕವಿರತ್ನ ಕಾಳಿದಾಸ, ಕುರಿ ಕಾಯುವಂತಹ ಒಂದು ಕಾಳಿದಾಸ ಇವತ್ತು ಕವಿರತ್ನ, ಅಲ್ಲಿ ನೋಡಿ ಕವಿ ರತ್ನ ಕಾಳಿದಾಸ, ಎಷ್ಟು ಅಂದ್ರೆ ವರ್ಡಿಂಗ್ಸ್ ಗಳಿದೆ. ಹಾಗೆ ಹೇಳ್ತಾ ಹೋದ್ರೆ ಇವಳ ಅಗಾಧವಾದ ಶಕ್ತಿ ಅನನ್ಯ ಅಂತ ಹೇಳ್ತೀನಿ. ಸೊ ಈ ಕಾಳಿ ಮಹಾತ್ಮೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲ, ಯಾಕಂದ್ರೆ ಅವಳು ಯಾವಾಗ ದಕ್ಷಿಣಾಭಿಮುಖವಾಗಿ ಮೊದಲು ಯಾರು ಶ್ರೀಚಕ್ರವನ್ನ ಆರಾಧನೆ ಮಾಡಿದ್ರು ಅಂತ ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ, ಹಾಗಾಗಿ ನೇರವಾಗಿ ಹೇಳ್ತೀನಿ. ಯಾಕಂದ್ರೆ ದೇವತೆಗಳೆಲ್ಲ ಸೇರ್ಕೊಂಡು ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರನನ್ನು ಸ್ತುತಿ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ನಾರದರು ವೀಣೆಯನ್ನು ನುಡಿಸ್ತಾ ಅಲ್ಲಿಗೆ ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಏನ್ ಹೇಳ್ತೀವಿ, ಅಲ್ಲಿ ಎಲ್ಲರೂ ನೃತ್ಯವನ್ನ ಮಾಡ್ತಾ ಇರ್ತಾರೆ. ಸನಕಾದಿ ಮಹರ್ಷಿಗಳು ಇರ್ತಾರೆ, ವೇದ ಮಂತ್ರ ಪಾರಾಯಣ ಮಾಡ್ತಾ ಇರುವಂತಹ ರಾಕ್ಷಸರು ಸಮೇತ ಪರಶಿವನ ನೋಡಬಹುದು. ಇಲ್ಲಿ ರಾಕ್ಷಸರು ಸಮೇತ ಪರಶಿವನ ಮಂತ್ರವನ್ನ ಜಪ ಮಾಡ್ತಾರೆ. ಆದ್ರೆ ಇಲ್ಲಿ ಸಾಮಾನ್ಯವಾಗಿರುವಂತಹ ನಮ್ಮೆಲ್ಲರಿಗೂ ಒಂದು ದಿನಕ್ಕೆ 108 ಬಾರಿ ಮಂತ್ರ ಪಠನೆ ಮಾಡಿದ್ರೆ ಅಯ್ಯೋ ಅಂತಾರೆ. ನೋಡಿ, ಅಂತ ರಾಕ್ಷಸರೇ ಪರಶಿವನನ್ನ ಒಂದು ಆರಾಧನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಷ್ಟದಿಕ್ಪಾಲಕರು ಸಮೇತ ಆ ಸ್ವಾಮಿಯ ಸೇವೆಯನ್ನ ಅತ್ಯಂತ ಉನ್ನತವಾದಂಥ ಸ್ಥಿತಿಯಲ್ಲಿ ಯಥೋಚಿತ್ತರಾಗಿ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಭೃಂಗಿ ಮತ್ತು ರೀಠಾದಿಗಳು ಬಂದು ಒಂದು ಸಂಗೀತವನ್ನ ಸಮೇತ ನುಡಿಸ್ತಾ ಇರ್ತಾರೆ. ಇಂಥ ಒಂದು ವಿಜೃಂಭಣೆ ಆಗಿರುವಂತಹ ಒಂದು ಭೂಲೋಕದಿಂದ ಬಂದಂತಹ ನಾರದರು ಕೈಲಾಸದಲ್ಲಿ ಶಿವನ ಕಂಡು ನಮಸ್ಕಾರವನ್ನ ಮಾಡಿ ಹೇಳ್ತಾರೆ, ನಿನ್ ಜೊತೆ ನಾನು ಮಾತಾಡಬೇಕು ಅಂತ. ಅಂತಹ ಸಂದರ್ಭದಲ್ಲಿ ಶಿವ ಏನ್ ಮಾಡ್ತಾನೆ, ಅವರಿಗೆ ಅರ್ಘ್ಯಗಳನ್ನೆಲ್ಲ ಕೊಟ್ಟು ಆಸನವನ್ನ ಕೂರಿಸಿ ಸತ್ಕಾರ ಮಾಡ್ತಾನೆ. ಜಗತ್ತಿಗೆ ಒಡೆಯ ಅವನು, ಬಂದಂತಹ ಋಷಿಗಳಿಗೆ ಅವ್ರಿಗೇನೇನೆ ಅವನು ಕೊಟ್ಟು ಕೂರಿಸ್ತಾನೆ. ನಾವು ಸಾಮಾನ್ಯರು ಯಾವ ರೀತಿ ಅವನ ಮುಂದೆ ತಲೆ ಬಾಗಬೇಕು ಆ ತಾಯಿಯ ಮುಂದೆ ಅಂತೇಳಿ ದಶಮಹಾವಿದ್ಯೆಯಲ್ಲಿ ಅತ್ಯುನ್ನತವಾಗಿ ವಿವರಣೆ ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರು ಸ್ವಲ್ಪ ಅಸಮಾಧಾನ ತೋರ್ದಂಗಿರುತ್ತೆ, ಯಾಕಂದ್ರೆ ನಾರದರು. ಆಗ ಶಿವನು ನಾರದರನ್ನ ಕೇಳ್ತಾರೆ, ಯಾಕೆ ಮಹರ್ಷಿಗಳ ಇಷ್ಟೊಂದು ಅಸಮಾಧಾನಕ್ಕೆ ನಿಮ್ಗೆ ಕಾರಣ ಏನು, ಯಾಕೆ ನೀವು ತಲೆ ಬಗ್ಸಿ ಕೂತಿದ್ದೀರಿ, ಯಾಕೆ ನನ್ನ ಆತಿಥ್ಯವನ್ನ ಸ್ವೀಕರಿಸ್ತಾ ಇಲ್ಲ ಅಂತ ಹೇಳ್ಕೊಂಡು. ಆಗ ಅವ್ರು ಹೇಳ್ತಾರೆ, ಎಲ್ಲ ಕಡೆ ನಿನ್ನನ್ನೇ ಆರಾಧನೆ ಮಾಡುವಂತಹ ಒಂದು ಕೀರ್ತಿ ಭಜನೆ ಆರಾಧನೆಗಳು ವಿಶೇಷವಾಗಿ ನಡೆಯೋದನ್ನ ನಾನು ನೋಡಿದೆ, ಸಂತೋಷಪಟ್ಟೆ. ಆದರೆ ನಿನ್ನನ್ನೇ ಧಿಕ್ಕರಿಸಿ ಒಂದು ಅವಕಾಶವನ್ನ ನಾನು ನೋಡಿದ್ದೆ, ಹಾಗಾಗಿ ನಿನ್ನ ಮುಂದೆ ನಾನು ತಲೆ ಬಗ್ಸ್ಕೊಂಡಿದ್ದೀನಿ ಅಂತ ಶಿವನಿಗೆ ಹೇಳ್ತಾನೆ. ಆಗ ಶಿವನು ಬಲವಂತವಾಗಿ ಕೇಳ್ತಾರೆ ನಾರದರಿಗೆ, ಏನಾಯ್ತು ಏನು ಹೇಳು ಅಂತ ಹೇಳಿದಂಥ ಸಂದರ್ಭದಲ್ಲಿ, ಇಡೀ ಲೋಕದ ಅಂದ್ರೆ 3 ಲೋಕಕ್ಕೆ ನೀನು ಸಂಚಾರಿಣಿಯು ಆ ಜಗನ್ಮಾತೆಯು. ಈ ಲೋಕದಲ್ಲಿ ನಡೆಯುವ ಎಲ್ಲ ವಿಚಾರಗಳು ನಿನಗೆ ಗೊತ್ತಿದೆ. ಅರ್ಧದಲ್ಲಿ ನಾನು ನಿಲ್ಲಿಸಿದ್ರೆ ಅದು ನನಗೂ ಅರ್ಧ ಆಗುತ್ತೆ, ನಿನಗೂ ಅರ್ಧ ಆಗುತ್ತೆ. ಆದ ಕಾರಣ ವಿಚಾರವನ್ನ ನಾನು ನೇರವಾಗಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಯಾರು
ಋಷಿಗಳು ಹೇಳ್ತಾರೆ. ಆದ್ರೂ ಆ ಋಷಿಗಳು ಜೊತೆಗೆ ನಾರದರಿಗೆ ಗೊತ್ತಿರೋದ್ರಿಂದ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಕಡೆಯಿಂದ ಆದಿಶಕ್ತಿಯು, ಆ ಜಗನ್ಮಾತೆಯು ಏನಿರ್ತಾಳೆ ಅವಳು ಬರ್ತಾಳೆ. ಬಂದಂಥ ಸಂದರ್ಭ ಅವಳು ಕೇಳ್ತಾಳೆ, ಏನಾಯಿತು ಋಷಿಗಳೇ ಅಥವಾ ಏನಾಯಿತು ನಾರದರೇ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹೇಳ್ತಾರೆ, ನನಗೆ ಯಾಕೋ ಸಂಕೋಚ ಆಗ್ತಾ ಇದೆ, ಇದು ನಿಮ್ಮ ವೈಯಕ್ತಿಕವಾದಂತಹ ವಿಚಾರ ಅಂತಂತ. ಈಗ ನಾವು ನಮ್ಮ ಮನೆಗಳಲ್ಲಿ ಹೇಳ್ತೀವಲ್ಲ, ವೈಯಕ್ತಿಕವಾದ ವಿಚಾರಗಳನ್ನ ಹೊರಗಡೆ ತರಬೇಡಿ ಅಂತ ಹೇಳ್ತೀವಿ ಕೆಲವೊಮ್ಮೆ. ಆದರೆ ಇಲ್ಲಿ ನೋಡಿ, ಆ ಜಗನ್ಮಾತೆ ಆಗಿರುವವಳೇ ಕೇಳ್ತಾಳೆ, ವೈಯಕ್ತಿಕ ವಿಚಾರ ಆದರೂ ಪರವಾಗಿಲ್ಲ, ಜಗತ್ತಿಗೆ ನನ್ನಿಂದ ಒಳಿತಾಗೋದು ಆದರೆ ಅದನ್ನು ಹೇಳುವಂತ. ಸೊ ಇದು ನಾವು ಸಾಮಾನ್ಯವಾದಂಥ ಮನುಷ್ಯರು, ನಾವು ಬರೀ 4 ಗೋಡೆಯಲ್ಲಿರ್ತೀವಿ, ನಾನು, ಗಂಡ, ಮನೆ, ಮಕ್ಕಳು. ಅದನ್ನು ಬಿಟ್ಟು ನಾವು ಸಮಾಜಕ್ಕೆ ಏನು ಮಾಡಬೇಕು ಅಂದರೆ ಪ್ರತಿ ಒಂದೊಂದು ಸ್ಟೆಪ್ಪಲ್ಲೂ ನಾವು ಅರ್ಥ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಕತೆ ಹೇಳಿದ್ರೆ ಒಂದು 3 hours ಆಗೋಗುತ್ತೆ ಸರ್ ಎಕ್ಸ್ಪ್ಲೈನ್ ಮಾಡಿದ್ರೆ. ಆದರೆ ಆ ತಾಯಿಯ ಆಜ್ಞೆಯನ್ನು ಪಡ್ಕೊಂಡು ನಾರದರು ಹೇಳ್ತಾರೆ, ನೋಡು ಈ ಥರ ಅಂದರೆ ನಿನ್ನ ತಂದೆ ಆಗಿರುವಂಥ ದಕ್ಷ ಏನು ಮಾಡ್ತಾ ಇದ್ದಾನೆ ಅಂದರೆ ಯಾಗವನ್ನು ಮಾಡ್ತಾ ಇದ್ದಾನೆ. ಆ ಯಾಗದಲ್ಲಿ ವಸಿಷ್ಠ ಮಹರ್ಷಿಗಳು ಎಲ್ಲರೂ ಬಂದಿದ್ದಾರೆ. ಇನ್ನು ಅನೇಕ ರಾಕ್ಷಸ ಕುಲರು, ಜೊತೆಗೆ ನಾಗರರು, ಕಿಂಪುರುಷರು, ನಾಗಕುಲದವರು, ಗಂಧರ್ವ ಕುಲದವರು, ಜೊತೆಗೆ ಪಿತೃಲೋಕದವರು, ವಿಷ್ಣು ಗಣಗಳು, ಜೊತೆಗೆ ದೇವಾನುದೇವತೆಗಳು ಎಲ್ಲರೂ ಬಂದಿದ್ದಾರೆ. ಈ ವಿಚಾರ ಎಲ್ಲ ಕಡೆ ಪ್ರಚಲಿತ ಆಗಿದೆ, ಆದರೆ ನಿನಗೆ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ರಹ್ಮನನ್ನು ನಾರದರು ತುಂಬ ಕೊಂಡಾಡ್ತಾರೆ. ಆನಂತರ ದಕ್ಷನನ್ನು ಕುರಿತು ಹೇಳ್ತಾರೆ ಏನಂತ, ಎಲ್ಲರನ್ನ ನೀನು ಬಂದಿದ್ಯಾ ಅಂದರೆ ಕರೆಸಿದ್ಯಾ, ಆದರೆ ಇಲ್ಲಿಗೆ ನಿನ್ನ ಮಗ ಮತ್ತು ನಿನ್ನ ಮಗಳೇ ಬಂದಿಲ್ಲ ಅಂತ. ಆಗ ದಕ್ಷ ಬ್ರಹ್ಮ ಏನು ಮಾಡ್ತಾನೆ, ಅದನ್ನು ತಿರಸ್ಕಾರ ಮಾಡ್ತಾನೆ. ಅಂದರೆ ಯಾಕೆ ಅಂತಂದರೆ ಅವಳು ಶಿವನಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿ ಅವಳ ಹಿಂದೆ ಹೋದವಳು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಆಗ ದಕ್ಷ ಮಾಡುವಂತಹ ಯಜ್ಞ ಯಾವುದು ಅಂತ ಎಲ್ಲರಿಗೆ ಕನ್ಫ್ಯೂಷನ್ಸ್ ಇದೆ, ಯಾವ ಯಜ್ಞ ಅಂತ. ಒಂದು ಕಡೆ ಹೇಳ್ತಾರೆ ಅದು ದರ್ಶ ಪೂರ್ಣ ಮಹಾಯಾಗ ಅಂತ.